ಹಗೇದಾಳ ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ನೋಂದಣಿ ಅಭಿಯಾನ. ಪಿಎಂಎಸ್ವೈ ಯೋಜನೆ ಸದುಪಯೋಗ ಪಡೆದು ಪ್ರತಿ ತಿಂಗಳು 3,000 ಪಿಂಚಣಿ ಪಡೆಯಬಹುದು. ಯಲಬುರ್ಗಾ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಎನ್ನುವುದು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದ್ದು, ಈ ಯೋಜನೆ ಅಡಿ 60 ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು 3,000 ಖಚಿತವಾದ ಪಿಂಚಣಿ ದೊರೆಯುತ್ತದೆ ಎಂದು ತಾಲೂಕು ಐಇಸಿ ಸಂಯೋಜಕರಾದ ಶರಣಪ್ಪ ಹಾಳಕೇರಿ ಮಾತನಾಡಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಂಡಿ ಗ್ರಾಮ ಪಂಚಾಯಿತಿಯ ಹಗೇದಾಳ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಅನುಷ್ಠಾನ ಮಾಡುತ್ತಿರುವ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿಕಾರರಿಗಾಗಿ ರೋಜ್ಗಾರ್ ದಿನಾಚರಣೆ ಹಾಗೂ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅಸಂಘಟಿತ ವಲಯದ ಕಾರ್ಮಿಕರು ಎಂದರೆ ಬೀದಿ ಬದಿ ವ್ಯಾಪಾರಿಗಳು, ರಿಕ್ಷಾ ಚಾಲಕರು, ಕಟ್ಟಡ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು, ಮನೆ ಕೆಲಸದವರು ಹಾಗೂ ನರೇಗಾ ಕೂಲಿಕಾರರು ಸೇರಿದಂತೆ ವಿವಿಧ ರೀತಿಯ ಕಾರ್ಮಿಕರು 18 ರಿಂದ 40 ವರ್ಷಗಳ ಒಳಗಿರಬೇಕು. ಮಾಸಿಕ ಆದಾಯ 15,000 ಅದಕ್ಕಿಂತ ಕಡಿಮೆ ಇರಬೇಕು. ಅರ್ಜಿದಾರರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಮತ್ತು ಇಪಿಎಫ್ಒ, ಇಎಸ್ಐಸಿ ಅಥವಾ ಎನ್ಪಿಎಸ್ ಸದಸ್ಯರಾಗಿರಬಾರದು ಎಂದು ತಿಳಿಸಿದರು. ಯೋಜನೆ ಅಡಿ 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು 3,000 ಪಿಂಚಣಿ ಸಿಗುತ್ತದೆ. ಕೂಲಿಕಾರರು ಪ್ರತಿ ತಿಂಗಳು ವಯಸ್ಸಿಗೆ ತಕ್ಕಂತೆ ಎಷ್ಟು ಹಣ ಪಾವತಿಸುತ್ತೀರಿ ಅಷ್ಟೇ ಮೊತ್ತವನ್ನು ಕೇಂದ್ರ ಸರ್ಕಾರವು ನಿಮ್ಮ ಪಿಂಚಣಿ ಖಾತೆಗೆ ಜಮೆ ಮಾಡುತ್ತದೆ. ಫಲಾನುಭವಿಗಳು ಮರಣದ ನಂತರ ಅವರ ಸಂಗಾತಿಗೆ ಪತಿ ಅಥವಾ ಪತ್ನಿ ಪಿಂಚಣಿಯ 50% ಅಂದರೆ 1,500 ರು ಮೊತ್ತವನ್ನು ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ತಿಂಗಳಿಗೆ 55 ರಿಂದ 200 ರುವರೆಗೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಉಚಿತ ಸಹಾಯವಾಣಿ ಸಂಖ್ಯೆ 180026768888ಗೆ ಕರೆ ಮಾಡಬಹುದು. ಪಿಎಂಜೆಬಿವೈ ಹಾಗೂ ಪಿಎಂಎಸ್ಬಿವೈ ಯೋಜನೆಯ ವಿಮಾವನ್ನು ಮಾಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮುದಾಯ ತಾಂತ್ರಿಕ ಸಹಾಯಕರಾದ ಶರೀಫ್ ಸುಂಕದ ಮಾತನಾಡಿ, 2 ಬಾರಿ ಎನ್ಎಂಎಂಎಸ್ ಹಾಜರಾತಿ ಕಡ್ಡಾಯ, ಮೆಜರ್ಮೆಂಟ್ಗೆ ತಕ್ಕಂತೆ ಕೂಲಿ ಕೆಲಸದ ಬಗ್ಗೆ ಮಾಹಿತಿ ನೀಡಿದರು. ಗ್ರಾಮ ಕಾಯಕ ಮಿತ್ರರಾದ ಶರಣಮ್ಮ, ಕಾಯಕ ಬಂಧುಗಳು 176 ಕೂಲಿಕಾರರು ಹಾಜರಿದ್ದರು. ವರದಿ ಸಿಎ ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ಆ ರೀತಿ ಆಗ್ಬಾರ್ದು. ನಾಮಿನಿ ಕಡ್ಡಾಯವಾಗಿ ಎಲ್ಲರೂ ನೋಡ್ಕೋಬೇಕು. ಅದಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮನ್ನ 108 ಸರಿ ಅದನ್ನ ತಮ್ಮ ಡೆತ್ ಸರ್ಟಿಫಿಕೇಟ್ ಬೇಕು, ಅದು ವಂಶಾವಳಿ ಬೇಕು, ಅದರಲ್ಲಿ ನಿಮ್ಮ ಎಲ್ಲರದ್ದು ಒಪ್ಪಿಗೆ ಬೇಕು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಮ್ಗೆ ಇಲ್ಲಿ ಪ್ರಚುರ ಪಡಿಸ್ಬೇಕು, ಇಷ್ಟೆಲ್ಲ ರಗಳೆ ಹೇಳ್ತಾರೆ. ಅದಕ್ಕೊಂದು ನಾಮಿನಿ ಇದ್ರೆ ಯಾವ ಸಮಸ್ಯೆನೂ ಇರಲ್ಲ. ನಾಮಿನಿ ನೋ ಅಂತ ಇರಬಾರ್ದು, ನಿಮ್ಮ ಪಾಸ್ಬುಕ್ ಅಲ್ಲಿ ಎಸ್ ಅಂತ ಇರಬೇಕು. ಎಸ್ ಅಂತ ಇದ್ರೆ ಭಾಳ ಒಳ್ಳೇದು. ನೀವು ಸ್ಕೀಮ್ ಮಾಡಿಸಿ ಬಿಡಿ, ಎಲ್ಲದಕ್ಕೂ ಅನುಕೂಲ ಅಂತ. ಈಗ ಎಲ್ಲರೂ ಬ್ಯಾಂಕ್ ಪಾಸ್ಬುಕ್ ಇರಲೇಬೇಕಲ್ವಾ, ಐತಿ ಅಂದ್ರೆ ನಾಮಿನಿ ಇರಲೇಬೇಕು ಅಂತ. ಅದು ಕುಟುಂಬಕ್ಕೆ ಭಾಳ ಅನುಕೂಲ. ಇಲ್ಲ ಅಂದ್ರೆ ಭಾರಿ ಒತ್ತಾಟ ಆಗುತ್ತೆ.